ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ಶಿವಯೋಗಿ ಶಿವಾಚಾರ್ಯ ವಿರಚಿತ ರೇಣುಕ ಅಗಸ್ತ್ಯರ ಸಂವಾದ. ಅಲ್ಲಿ ಜಗದ್ಗುರು ರೇಣುಕರು ಅಗಸ್ತ್ಯ ಮಹರ್ಷಿಗಳಿಗೆ ವಿಶ್ವದಲ್ಲಿರುವ ನಾನಾ ವಿಧವಾದ ದರ್ಶನ ಶಾಸ್ತ್ರಗಳ ಪರಿಚಯ ಮಾಡುವಲ್ಲಿ ಪಾತಂಜಲಿ ಯೋಗಶಾಸ್ತ್ರದ ಪರಿಚಯ ಮಾಡಿಸ್ತಾ ಇದ್ದಾರೆ. ಅದರೊಳಗೆ ಅಷ್ಟಾಂಗ ಯೋಗಗಳು, ಯಮಾಂಗದ ಎಲ್ಲ ದಶ ವಿಧ ಏನಂತಿರೋದಕ್ಕೆ ಉಪಭೇದಗಳನ್ನು ಅಧ್ಯಯನ ಮಾಡಿ ಈಗ ನಿಯಮಾಂಗದ ದಶಭೇದಗಳನ್ನು ಅಧ್ಯಯನ ಮಾಡುವುದರ ಪೈಕಿ ನಿನ್ನೆ ತನಕ 5 ಆದು ಈಶ್ವರನ ಪೂಜೆ ತನಕ. ಇವಾಗ ಶ್ರವಣ, ಇದು ನಿಯಮ. ಮನುಷ್ಯ ಶ್ರವಣ ಮಾಡೋದು ಬಹಳ ಮುಖ್ಯ. ಕೇಳಬೇಕು 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 ಅನ್ನೋಂಥದ್ದು ಹಂಬಲ ಇರಬೇಕು. ಕೇಳೋ ಹ್ಯಾಬಿಟೇ ಇರಲ್ಲ ಕೆಲವೊಬ್ಬರಿಗೆ, ಬರೀ ಹೇಳೋ ಹ್ಯಾಬಿಟ್ ಇರ್ತದೆ. ನಾವು ಯಾರ್ದು ಕೇಳಂಗಿಲ್ಲ, ನಮ್ಗೆ ಹೇಳೋದು ಒಂದೇ ಗೊತ್ತದ ಅಂತಿರ್ತಾರೆ. ಹಂಗಿತ್ತಂದ್ರೆ ಅವ್ರು ಮನುಷ್ಯರ ಅಲ್ಲ, ಅವ್ರು ಮನುಷ್ಯತ್ವ ಇಲ್ಲದವ್ರು. ಅವ್ರು ಕೇಳೋದಿದ್ರೆ ಕಲಿತಾರ, ಕೇಳೋದಿಲ್ಲ ನಾವು ಬರೀ ಹೇಳ್ತೀವಿ ಅಂತಂದ್ರೆ ಅವ್ರೇನು ಬೃಹಸ್ಪತಿನ ಬ್ರಹ್ಮನ ಏನೆಲ್ಲ ತಮ್ಗೆ ಗೊತ್ತಿದ್ದವ್ರು ಇರ್ತಾರೆ. ನಮ್ಮಂಗೆ ಅವರು ಮನುಷ್ಯರು ಇರ್ತಾರೆ, ದುರಹಂಕಾರ ಬೆಳೆಸ್ಕೊಂಡಿರ್ತಾರೆ ಅಷ್ಟೇ. ಶ್ರವಣ ಅಂದ್ರೆ ಏನು? ವೇದಗಳ ಬಗ್ಗೆ ಕೇಳದವರು ಯಾರು? ಭಾರತೀಯರಿಗೆ ವೇದಗಳು ಪವಿತ್ರ ಗ್ರಂಥಗಳು. ಆ ವೇದಗಳಲ್ಲಿ 2 ಭಾಗ, ಒಂದು ಪೂರ್ವ, ಇನ್ನೊಂದು ಉತ್ತರ. ಪೂರ್ವ ಭಾಗದಲ್ಲಿ ತಾತ್ವಿಕ ವಿಷಯವಿಲ್ಲ. ಪೂರ್ವದ ತಾತ್ವಿಕ ವಿಷಯವಿಲ್ಲ, ಬರೀ ಕ್ರಿಯಾಪ್ರಧಾನವಾದ ವಿಧಿ ನಿಯಮಗಳ ಬಗ್ಗೆ ಹೇಳಲಾಗಿದೆ. ಉತ್ತರ ಭಾಗವೇ ಉಪನಿಷತ್. ಅವುಗಳ ವಿಷಯ ಗುಹ್ಯತಮವಾದ ಆತ್ಮವಿದ್ಯೆ. ಆ ಆತ್ಮವಿದ್ಯೆಯನ್ನ ಒಬ್ಬ ಮಹಾತ್ಮರಿಂದ ಕೇಳುವುದೇ ಶ್ರವಣ. ವೇದಗಳನ್ನು ಕೇಳುವುದೇ ಶ್ರವಣ. ಒಬ್ಬರು ಬಲ್ಲವರಿಂದ ಕೇಳಬೇಕು. ವೇದಗಳಲ್ಲಿ ಎಷ್ಟು ಭಾಗ? 4 ಭಾಗ. ಬ್ರಾಹ್ಮಣ್ಯಗಳು, ಮತ್ತೆ ಸಂಹಿತೆಗಳು, ಮತ್ತೆ ಆರಣ್ಯಕಗಳು, ಮತ್ತೆ ಉಪನಿಷತ್ತುಗಳ 4 ಭಾಗ. ವೇದಗಳ ಪರಿಚಯ ಮಾಡೋದಕ್ಕೂ ಒಂದು ಸ್ಲಾಟ್ ಮಾಡ್ಕೋಬೇಕಾಗ್ಯದ ನಾವು. ವೇದಗಳೊಳಗೆ ಎಷ್ಟು ರೀತಿ ಅದಾವ, ಏನೇನದಾವ, ಎಲ್ಲ ಮೂಲ ವೇದದ ಬಗ್ಗೆ ಒಂದು ಪಿಕ್ಚರ್ ತೆಗೆದಿಡ್ಬೇಕಾಗ್ಯದ ನಿಮ್ಮ ಮುಂದೆ. ಎಲ್ಲ ಮಾಡ್ಬೇಕಾಗ್ಯದ. ಏನು ಯಾವಾಗ ಮಾಡುತ್ತೆ ಜಗ್ಗ್ಯದ ನಮಗೆ ಮಾಡ್ಬೇಕನ್ನೋ ಪ್ರಾಜೆಕ್ಟ್. ವೇದಗಳು ಬರೀ ಬಾಯಿಲೆ ಅಂತೀವಿ, ಒಂದು ವೇದ ಮಂತ್ರನೂ ನಮಗೆ ಸರಿಯಾಗಿ ಗೊತ್ತಾಗಲ್ಲ. ಆ ವೇದ ಹ್ಯಾಂಗ, ಏನು, ಎಂತು ಎಲ್ಲ ತೆಗಿಯೋದು ನಾವು ನಿಮಗೆ ತಿಳಿಸ್ಬೇಕಂತೀವಿ. ಇಲ್ಲಿ ವೇದಗಳನ್ನ ಬಲ್ಲವರಿಂದ ಕೇಳದೆ ಶ್ರವಣ. ತಾನೇ ಓದಿಕೊಳ್ಳುವುದು ಶ್ರವಣ. ಅದು ಶ್ರವಣ ಅಲ್ಲ, ಸ್ವಾಧ್ಯಾಯ ಅಂತಾರ. ಸ್ವಾಧ್ಯಾಯ ಶ್ರವಣ ಎಲ್ಲ ತಿಳ್ಕೊಳ್ಳೋದು. ಅದನ್ನು ಇನ್ನೊಬ್ಬರೊಂದಿಗೆ ಚರ್ಚಿಸೋದು ಶ್ರವಣ. ಒಬ್ರಿಗೊಬ್ರು ಚರ್ಚೆ ಮಾಡೋದು ಶ್ರವಣ, ಮತ್ತೆ ಓದ್ಕೊಳ್ಳೋದು ಶ್ರವಣ, ಇನ್ನೊಬ್ಬರ ಬಾಯಿನಿಂದ ಕೇಳೋದು ಶ್ರವಣ. ಈ ಶ್ರವಣದಿಂದ ನಮ್ಮ ಬುದ್ಧಿ ಶುದ್ಧವಾಗುತ್ತದೆ. ಪ್ರಪಂಚವೆಲ್ಲ ದುಃಖಪೂರ್ಣ, ಅಸ್ಥಿರ ಎಂಬ ಭಾವ ದೃಢಗೊಳ್ಳುತ್ತದೆ. ಈ ಶ್ರವಣ ಮಾಡೋದ್ರಿಂದ ಏನೇನಾಗ್ತದೆ ಅಂತ ಹೇಳಕತ್ತಾರೆ ಈಗ ಅವರು. ಶ್ರವಣ ಮಾಡೋದ್ರಿಂದ ಬುದ್ಧಿ ಶುದ್ಧವಾಗ್ತದೆ, ಒಂದನೇದು. ಮತ್ತೆ ಎರಡನೇದ್ದು, ಪ್ರಪಂಚ ಸುಖ ಅದಂತೇಳಿ ಬೆನ್ನತ್ತಿವಲ್ಲ, ಅದು ದುಃಖಪೂರ್ಣ, ಅದು ಅಸ್ಥಿರ ಎನ್ನುವ ಭಾವ ದೃಢಗೊಳ್ಳುತ್ತದೆ. ಮತ್ತೆ ಮೂರನೇದ್ದೇನು? ಪ್ರಾಪಂಚಿಕ ವಿಷಯ ವ್ಯಾಮೋಹ ನಷ್ಟವಾಗ್ತದೆ. ಪ್ರಾಪಂಚಿಕ ವಿಷಯ ವ್ಯಾಮೋಹ ಹೋಗ್ತದೆ. ವ್ಯಾಮೋಹವೇ ನಾಶವಾದ ಮೇಲೆ ಅಜ್ಞಾನವಾದರೂ ಏಕೆ ಉಳಿದೀತು? ಅಜ್ಞಾನನೂ ಹೋಗ್ತದೆ. ವ್ಯಾಮೋಹ ಹೋಗ್ತದೆ, ಅಜ್ಞಾನ ಹೋಗ್ತದೆ.
ಕೇವಲ ಅಖಂಡ ಶಾಂತಿಯೊಂದೇ ಹೃದಯದ ತುಂಬಿಕೊಳ್ಳುತ್ತದೆ. ಈ ಶ್ರವಣದಿಂದ ಉಂಟಾಗುವ ಲಾಭ. ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷ ಅಂತದವಲ್ರಿ. ವಿಪರೀತ. ಈ ಅಸಂಭಾವನಾ ದೋಷದಾಗ ಮತ್ತೆರಡದವ. ಯಾವ್ಯಾವ? ಪ್ರಮಾಣಗತ ಒಂದನೇದ್ದು, ಆಮೇಲೆ ಪ್ರಮೇಯಗತ. ಒಟ್ಟ ಮೂರಾದು. ಈಗ ಅಸಂಭಾವನದಾಗ ಎರಡಂದ್ರೆ ಒಂದು ಪ್ರಮಾಣಗತ, ಇನ್ನೂ ಒಂದು ಪ್ರಮೇಯಗತ, ಮತ್ತೆ ವಿಪರೀತ ಭಾವನೆ ಅಂತ ಒಂದು. ಒಟ್ಟ ಮೂರು. ಇದರೊಳಗ ಪ್ರಮಾಣಗತ ಸಂಶಯ ಏನದಲ್ರಿ, ಅದು ಶ್ರವಣದಿಂದ ಹೋಗ್ತದ. ಪ್ರಮೇಯಗತ ಸಂಶಯ ಏನದ, ಮನನದಿಂದ ಹೋಗ್ತದ. ಮತ್ತು ವಿಪರೀತ ಭಾವನ ಏನಂದ್ರೆ ನಿಧಿಧ್ಯಾಸನದಿಂದ ಹೋಗ್ತದೆ. ಹಿಂಗೆ ತಿಳ್ಕೊಬೇಕದು. ಈ ಶ್ರವಣದಿಂದ ಏನಾಯ್ತು ಅಂದ್ರೆ ಪ್ರಮಾಣಗತ ಸಂಶಯಗಳು ಹೋಗ್ತಾವ. ನಮ್ಮನ್ನ ನಾವೇ ಏನೋ ಓದ್ಕೊಂಡಿರ್ತೀವಿ, ನಮ್ಮನ್ನ ನಾವೇ ಏನೋ ಅರ್ಥ ಮಾಡ್ಕೊಂಡಿರ್ತೀವಿ. ಅವು ಅರ್ಥಗಳು ಸರಿಗಾವೋ ತಪ್ಪವೋ ಗುರುಗಳಿಂದ ಕೇಳಿದಾಗ ಅದೆಲ್ಲ ಸೆಟ್ರೇಟ್ ಆಗ್ತದೆ. ಇಂದು ನವ್ಯ ಸಂಸ್ಕೃತಿ ತುಂಬಿದೆ. ಈಗೇನಾಗ್ಯದ, ಹೊಸ ಸಂಸ್ಕೃತಿ, ಹೊಸ ಜನ ಬಂದ್ಬಿಟ್ಟಾರ. ವಿಜ್ಞಾನ ಹಿಂದೆಂದೂ ಘಟಿಸದ ಪವಾಡಗಳನ್ನು ಆಗು ಮಾಡಿದೆ. ಹಿಂದೆಂದೂ ಕಾಲದಲ್ಲಿ ಜ್ಞಾನವೆನ್ನುವುದು ಕೆಲವೇ ಜನರ ಮನೆಯ ಸ್ವತ್ತಾಗಿದೆ. ಇನ್ನೊಬ್ಬರು ನೋಡಿದರೆ ಕೇಳಿದರೆ ಘೋರ ಪಾಪ ಎಂದವರ ಘೋಷಿಸಿದ್ದರು. ಆಗ ಲಬ್ಧವಾದ ಕೆಲವೇ ಹಸ್ತಪ್ರತಿಗಳು ಮಹಾಪಂಡಿತರ ಜಗಲಿ ಸೇರಿದ್ದವು. ಪಾಪ ಸಾಮಾನ್ಯ ಜನತೆ ಕತ್ತಲಲ್ಲೇ ಬದುಕಿದರು. ಅವರಿಗೆ ಪಂಡಿತರ ಮಾತೆ ದೇವವಾಣಿಯಾಯಿತು. ಆದರೆ ಹೀಗಿಲ್ಲ. ಈಗ ವಿಜ್ಞಾನ ಎಲ್ಲವನ್ನ ಹೊರಹಾಕಿದೆ. ಕೆಲವೇ ಬದ್ಧ ಪಂಡಿತರ ಕೈಯಲ್ಲಿ ಇದ್ದ ಗ್ರಂಥಗಳು ಏನಾಗ್ಯದ, ಬಡವರ ಬಾಗಿಲಿಗೆ ತಂದಿಟ್ಟಿದೆ. ಹಳೆಯ ಅಂಧ ಸ್ವಾರ್ಥ ರೂಢಿಗಳು ನೀಗಿ ಜ್ಞಾನ ಗಂಗೆಯನ್ನ ಮನೆ ಮನೆಗೆ ಹರಿಸಿದೆ ಈ ವಿಜ್ಞಾನ. ನಾವೀಗ ಕಣ್ಣು ತೆರೆದು ಓದಬೇಕು, ಕಿವಿ ತುಂಬ ಕೇಳಬೇಕು. ಜ್ಞಾನ ತಾನಾಗಿ ಅಂತರಕ್ಕಿಳಿಯುತ್ತದೆ. ಮೊದಲಿನಂಗ ಜ್ಞಾನದ ಸಲ ಕಷ್ಟಪಡೋದಿಲ್ಲ. ಎಲ್ಲೆಲ್ಲೋ ಹೋಗಿ ಆ ಗ್ರಂಥ ಅಲ್ಲಿ ಸಿಗ್ತದೇನೋ, ಇಲ್ಲಿ ಸಿಗ್ತದೇನೋ, ಅವ್ರು ಕಲಿಸ್ತಾರೇನು, ಇವ್ರು ಕಲಿಸ್ತಾರೇನು, ಎಲ್ಲೆಲ್ಲೋ ಹೋಗ್ಬೇಕಾಗಿತ್ತು. ಈ ಕುಂತಲ್ಲೇ ಎಲ್ಲ ಕಲ್ಸಂತವ್ರು ಸಿಕ್ಕಾರ. ಎಲ್ಲ ಅನುಕೂಲ ಅದ ಈಗ ವಿಜ್ಞಾನದಿಂದ. ಈಗ ನೀವೆಲ್ಲಿ ಹೋಗೋದಿಲ್ಲ, ಕುಂತಲ್ಲೇ ಕೇಳಕತ್ತೀರಿಲ್ಲ, ಎಲ್ಲ ದಿವ್ಯ ಜ್ಞಾನ. ಇಷ್ಟು ಫೆಸಿಲಿಟಿ ಅದ ಈಗ. ಅದಕ್ಕೆ ಕೇಳಕ ಆಗ್ಲಾರ್ದಷ್ಟು ಅನುಕೂಲ ಆಗ್ಯದ. ಈಗ ಹೆಚ್ಚಾಗ್ಬಿಡ್ತದೆ ಇದು ಅನುಕೂಲ. ಜ್ಞಾನ ತಾನಾಗೆ ಅಂತರಕ್ಕಿಳಿಯುತ್ತದೆ. ಸುಮ್ಮ ಕೂತ್ರ ಸಾಕು, ನೀವು ಕೇಳ್ಕೋತಿದ್ರೆ ತಾನೇ ಜ್ಞಾನ ಬಂದ್ಬಿಡ್ತದಂತ. ಅಷ್ಟು ಅನುಕೂಲ ಆಗಿದೆ ಈಗ. ನಮ್ಮ ದುರ್ದೈವ ಎನ್ನುವಂತೆ ಕಾದಂಬರಿ, ಹಾಳು ವಿಷಯಗಳ ಕಥೆಗಳು, ಭಾವ ಕೆರಳಿಸುವ ಪುರಾಣಗಳನ್ನು ಕೇಳಲು ಓದಲು ನಮ್ಮ ಮನ ಸದಾ ಕಾತರಿಸುತ್ತದೆ. ನಮ್ಮ ಮನಸ್ಸೇನದಂದ್ರೆ ಈ ತತ್ವಜ್ಞಾನ ಹೇಳೋರು, ಕೇಳೋರು, ಓದೋರು, ಬರೆಯೋರು ಇವ್ರ ಮೇಲೆ ಮನಸ್ಸು ಹೋಗಂಗಿಲ್ಲ. ಕಾದಂಬರಿ ಓದ್ಬೇಕನ್ನಿಸ್ತದ. ಹಾಳು ಕಥೆಗಳು, ಮನಸ್ಸು ಕೆರಳಿಸುವಂತ ಹಾಳು ಕಥೆಗಳು ಇಂಥವೆಲ್ಲ ಓದ್ಬೇಕಂತ ನಮಗೇನಾಗ್ತದೆ, ಕಾತರಿಸ್ತದೆ. ಕೇಳಿದಷ್ಟು ಓದಿದಷ್ಟು ಮನಸ್ಸೇನಾಗ್ತದೆ, ವಿಕಾರ ಆಗ್ತದೆ. ಆಧ್ಯಾತ್ಮ ಸಾಧನೆ ಮಾಡಿದ್ರೆ ಮನಸ್ಸು ನಿರ್ವಿಕಾರ ಆಗ್ತದೆ. ಇವು ವಿಷಯ ಭೋಗಾಸಕ್ತಿಗಾಗಿ ಸಂಬಂಧಪಟ್ಟಂತ ಕಾದಂಬರಿ ಅಂಥವು ಇಂಥವು ಇರ್ತಾವಲ್ಲ, ಇವು ಓದಿದ್ರೆ ಮನಸ್ಸು ಕೆರಳುತ್ತದೆ. ಪುರಾಣಗಳನ್ನು ಕೇಳಲು ಓದಲು ನಮ್ಮ ಮನಸ್ಸು ಸದಾ ಕಾತರಿಸ್ತದೆ. ಅದು ಅಂಥವೆಲ್ಲ ವಿಷಯಕ್ಕೆ ಕತೆ, ವಿಷಯಕ್ಕೆ ಸಂಬಂಧಪಟ್ಟಂತ ಪುರಾಣ ಅಂದ್ರೆ ಆ ಕಥೆಗಳು ಕೇಳ್ಬೇಕು ಅನಿಸ್ತಿರ್ತದೆ.
ಕೇಳಿದಷ್ಟು ಓದಿದಷ್ಟು ಮನಸ್ಸು ವಿಕಾರಗೊಳ್ಳುತ್ತದೆ. ಆಂತರಿಕ ಕಾಮಾದಿ ಅರಿಗಳು ಭೂತಾಕಾರವಾಗಿ ಬೆಳೆದುಕೊಳ್ಳುತ್ತವೆ. ಹಾಗೆಂತೂ ದೊರೆತೀತು ಸಾವಧಾನತೆ. ಇದೆಲ್ಲವೂ ಪುರಾಣ ಅಂತಂದ್ರ ವೈಷಯಿಕ ಪುರಾಣಗಳು, ವೈಷಯಿಕ ಕತೆ, ಭಾವ ಕೆರಳಿಸುವ ಪುರಾಣಗಳು. ಪುರಾಣ ಅಂದ್ರೆ ಅವು 18 ಪುರಾಣ ಅವು ಅಲ್ಲ. ಪುರಾಣ ಅಂತಂದ್ರೆ ಈ ಕಾದಂಬರಿ ಅವು ಇರ್ತಾವ ನೋಡ್ರಿ, ಹಾಳ ಪುರಾಣಗಳ ಕತೆ, ಕಾದಂಬರಿ ಕತೆ ಆ ಪಟ್ಟಿ ಒಳಗಿಂದಿದು ನೆಗೆಟಿವ್ ಭಾಷೆ ಅದದು, ಈ ಪುರಾಣಗಳಲ್ಲ. ಹೀಗಾಗಿ ಏನಾಗ್ತದೆ, ಆಂತರಿಕ ಕಾಮಾದಿ ಅರಿಗಳು ಭೂತಾಕಾರವಾಗಿ ಬೆಳೆದುಕೊಳ್ಳುತ್ತವೆ. ನಮ್ಮ ಅಂತಃಕರಣದೊಳಗ ಕಾಮದ ಒಂದು ವೈರಿಗಳು ಬೆಳೆದು ಬಿಡ್ತಾವ. ಅಂತವೆಲ್ಲ ಕಥೆಗಳು ಓದೋದ್ರಿಂದ. ಹಾಗೆಂತೂ ದೊರೆತೀತು ಸಾವಧಾನತೆ. ಒಳಗ ಎಂತಿಂತವೋ ಹೊಲಸು ಬುಕ್ಕು ಓದಿ ಮನಸ್ಸಿನೊಳಗ ಕಾಮಾದಿ ಭೂತಗಳನ್ನ ತುಂಬಿಕೊಂಡಾಗ ಈ ಒಂದು ಸಮಾಧಾನ ಹೆಂಗೆ ಸಿಗ್ತದ? ರಾಷ್ಟ್ರದ ಅವನತಿಗೆ ಅದೇ ಕಾರಣ. ನಮಗೆ ಎಷ್ಟೇ ಆಯುಷ್ಯವಿರಲಿ, ಇರುವಷ್ಟರಲ್ಲಿಯೇ ಪವಿತ್ರವಾದುದನ್ನೇ ಕೇಳುವ, ವಿಮರ್ಶಿಸುವ. ಅದರಿಂದ ನಮ್ಮ ಇಂದ್ರಿಯ ಮನ ಬುದ್ಧಿಗಳಲ್ಲಿ ಶಾಂತಿ ಚೇತನ ಅವತರಿಸುತ್ತದೆ. ಅದಕ್ಕೆ ನಾವು ಏನು ಕೇಳ್ತೀವಿ, ಏನು ನೋಡ್ತೀವಿ, ಅದರಲ್ಲಿಂತೆ ನಮ್ಮದು ಮುಂದೆ ಭವಿಷ್ಯ ನಿರ್ಮಾಣ ಆಗ್ತಿರ್ತದೆ. ನಾವು ಕೇಳ್ಬೇಕಂದಾಗ ಕೆಟ್ಟ ಮಾತು ಕೇಳ್ದೇವಂದ್ರೆ ಮುಂದೆ ನಮ್ಮ ಭವಿಷ್ಯ ಕೆಟ್ಟೋಗ್ಬಿಡ್ತಾವ. ನೋಡುವಾಗ ಕೆಟ್ಟ ದೃಶ್ಯಗಳನ್ನೇ ನೋಡ್ತಿದ್ರೆ ನಮ್ಮ ಭವಿಷ್ಯ ಹಾಳಾಗಿ ಹೋಗ್ಬಿಡ್ತಾವ. ಅಲ್ಲಿ ಕಲ್ಯಾಣಕಾರಿ ದೃಶ್ಯಗಳನ್ನ, ಕಲ್ಯಾಣಕಾರಿ ಶಬ್ದಗಳನ್ನೇ ಕೇಳ್ಕೊತಿದ್ರೆ ಮುಂದೆ ನಮ್ಮ ಭವಿಷ್ಯನೂ ಕಲ್ಯಾಣಕಾರಿ ಆಗ್ತಾವ. ಅದಕ್ಕೆ ಒಳ್ಳೇದೇ ಕೇಳಬೇಕು ಅನ್ನುವಂಥದ್ದು ನಿರ್ಣಯ. ಇದು ಡ್ಯೂಟಿ, ನಿಯಮಾಂಗ. ಕೆಟ್ಟ ಮಾತು ಕೇಳಲೇಬಾರದು, ಒಳ್ಳೆಯದನ್ನೇ ಕೇಳಬೇಕು. ಒಳ್ಳೆ ಗ್ರಂಥ ಓದಬೇಕು, ಒಳ್ಳೆ ಜನರ ಮಧ್ಯೆ ಇರ್ಬೇಕನ್ನೋದೇ ಇದು ನಿಯಮ. ನೆಕ್ಸ್ಟ್ ಲಜ್ಜಾ. ಲಜ್ಜಾ ಅಂತಂದ್ರೆ ಏನು? ಅನುಭವಿಗಳು ಮಹಾತ್ಮರು ನಮಗಾಗಿ ತೋರಿದ ಮಾರ್ಗದಲ್ಲಿ ನಡೆಯುವುದೇ ಲಜ್ಜೆ. ನೋಡ್ರಿ, ಲಜ್ಜೆ ಅಂದ್ರೆ ಏನಾರ ತಿಳ್ಕೊಂಡಿವಿ ನಾವು. ವಿಹಿತ ಕರ್ಮಗಳು ಏನೇನ್ ಮಾಡ್ಬೇಕಂತ ಹೇಳ್ಯಾರ ಗುರುಗಳು ಮಹಾತ್ಮರು, ಅದೇ ಲಜ್ಜೆ. ನಮ್ಮ ಅಂತರಾತ್ಮನು ನಿರ್ದೇಶಿಸಿದ ಕ್ರಮದಲ್ಲಿ ಬಿಡದೇ ಸಾಗುವುದೇ ಲಜ್ಜೆ. ಅಂತರಾತ್ಮನ ನಿರ್ದೇಶನ ಅರಿವಿನಿಂದ ಹೇಳ್ತಿರ್ತಾನಲ್ಲ, ನಿಮ್ಮೊಳಗೆ ಅರಿವು ಏನ್ ಹೇಳ್ತಿರ್ತಾನ ಅದನ್ನ ಬಿಟ್ಟು ನಡಿಲಾರ್ದಂಗಿರೋ ಬೇರೆ ಕಡೆ ಹೋಗ್ಬಾರ್ದು. ಅದು ಹೇಳಿದ್ದು ಕೇಳಬೇಕು, ಅರಿವು ಹೇಳಿದ್ದು ಕೇಳಬೇಕು. ಆಸ್ಕ್ ಯುವರ್ ಕಾನ್ಸಿಯಸ್ ಅಂತಾರ. ಯಾವಾಗ ಅಲ್ಲಿ ಬಹಳಷ್ಟು ಕ್ವಶನ್ ಆನ್ಸರ್ ಆಗ್ಲಕತ್ತಂತಂದ್ರ ಹೊರಗೆ ನನಗೇನ್ ಕೇಳ್ತಿದಿ, ನಿನ್ ಕಾನ್ಸಿಯಸ್ ಅಂದ್ರೆ ನಿನ್ನೊಳಗಿರುವ ಅರಿವಿಗೆ ಕೇಳ್ಕೊ, ಎಲ್ಲ ಉತ್ತರ ಸಿಗ್ತದ ಅಂತಾರ. ಹಂಗೆ ಇಂದ್ರಿಯ ಹಾಗೂ ವಿಷಯಗಳು ಹೊಂದಿದಾಗ ಏನಾಗ್ತದ? ಇಂದ್ರಿಯ ಮತ್ತು ವಿಷಯಗಳು ಹೊಂದಿದ ಅಂದ್ರೆ ರಾಗ ದ್ವೇಷಗಳು ಹುಟ್ಟಿಕೊಳ್ಳುತ್ತವೆ. ಅವುಗಳಿಂದ ಸರ್ವನಾಶ. ಆದ್ದರಿಂದ ಮನುಷ್ಯ ಸದಾ ನಿರ್ವಿಷಯಿ ಆಗಿರಬೇಕು. ಇದು ಬಲ್ಲವರ ನುಡಿ, ಅಂತರಾತ್ಮನ ಆಜ್ಞೆ. ಈ ಆಜ್ಞೆಯಂತೆ ನಡೆಯುವವ ಲಜ್ಜಾವಂತ. ಈ ಆಜ್ಞೆಯಂತೆ ನಡೆಯುವ ಲಜ್ಜಾವಂತ. ಆ ಆಜ್ಞೆಯನ್ನು ಧಿಕ್ಕರಿಸುವವನೇ ಲಜ್ಜಾಹೀನ. ನೋಡ್ರಿ, ಬಲ್ಲವರ ನುಡಿ, ಅಂತರಾತ್ಮನ ಆಜ್ಞೆ ಇವೆರಡೆ. ಹೊರಗಲಿಂತ ಏನ್ ಕೇಳಬೇಕು? ಬಲ್ಲವರ ನುಡಿ ಕೇಳಬೇಕು. ಒಳಗಲಿಂತ ಅಂತರಾತ್ಮನ ಆಜ್ಞೆ. ಈ ಆಜ್ಞೆಯಂತೆ ನಡೆಯುವವ ಇವನೇ ಲಜ್ಜಾವಂತ. ಆ ಆಜ್ಞೆಯನ್ನು ಧಿಕ್ಕರಿಸುವವನೇ ಲಜ್ಜಾಹೀನ. ನಮ್ಮಲ್ಲಿ ಎಷ್ಟು ಜನ ಲಜ್ಜಾವಂತರಿದ್ದೇವೆ? ಎಲ್ಲೋ ಬೆರಳಿನಿಂದ ಎಣಿಸಬೇಕಾದಷ್ಟು ಮಾತ್ರ. ಉಳಿದವರೆಲ್ಲ ನಿರ್ಲಜ್ಜರು. ದಿನದ ತುಂಬ ಧನ ಕನಕ ಪುತ್ರರಿಗಾಗಿ ಹಲಬುತ್ತಾರೆ. ಸೆರೆ, ಸಿಂಧಿ, ಗಾಂಜಾ, ಅಪ್ಪು,
ತಂಬಾಕು, ಸಿಗರೇಟು, ಬೀಡಿ ಒಂದೇ ಎರಡೇ, ಒಂದೊಂದು ಇಂದ್ರಿಯಗಳಿಗೂ 10 ಚಟಗಳು ಬೆಳೆದಿವೆ. ನಮ್ಮ ಮೂರ್ಖತನದಿಂದಾಗಿ ನಾವು ಬೆಳೆದ ಆಹಾರ ನಮಗೆ ಸಾಲದಷ್ಟು ಮಕ್ಕಳನ್ನು ಹೆತ್ತಿದ್ದೇವೆ. ಪರದೇಶಿಗಳಿಗೆ ಹೋಗಿ ಭಿಕ್ಷೆ ಬೇಡಿದರೂ ಚಿಂತೆ ಇಲ್ಲ, ನಮಗೆಲ್ಲಿ ಅದರ ಚಿಂತೆ. ನಾವು ಹೆತ್ತ ಮಕ್ಕಳನ್ನು ನಮ್ಮ ಮುಂದೆಯೇ ಮನೆ ಮನೆ ತಿರಿದು ತಿನ್ನುತ್ತಾರೆ. ಒಂದು ದಿನ ಬರ್ತದ ಹುಚ್ಚು ಮಕ್ಕಳು ಹಡ್ದೇವು ಅಂತಂದ್ರ ನಾಳೆ ನಮ್ಮ ಮಕ್ಕಳು ನಮ್ಮ ಕಣ್ಣಿದ್ರೆ ಭಿಕ್ಷೆ ಬೇಡ ಪರಿಸ್ಥಿತಿಗೆ ಬಂದ್ಬಿಡ್ತಾರ ಅಂತ. ನೋಡ್ರಿ ಹೆಂಗ ಭಿಕ್ಷೆ ಬೇಡ ಪರಿಸ್ಥಿತಿ ಹೆಂಗ್ ಬರ್ತದ. ಇಲ್ಲೊಂದು ಅಂಗಡಿ, ಸಣ್ಣದೊಂದು ಅಂಗಡಿ ಇತ್ತು. ಗೌಡ್ರು, ಅಂತ ಊರ್ ಗೌಡ್ರು, ಈ ಊರ್ ಗೌಡ್ರು ಏನೇನೋ ಹೇಳ್ಕೊಂಡು ಒಂದ್ ಹುಡುಗಿನ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರು. ಗೌಡ್ತೀನಿ ಮಾಡ್ಕೊಂಡು ಒಂದು 3-4 ತಿಂಗಳಾಗ್ಯದ. ಮನೆಗೆ ಏನೇನು ಸಮಸ್ಯೆ ಆಗ್ಯದೇನು. ಯಾಕ್ರಿ ನಮ್ಮ ಅಂಗಡಿ ಕಡೆನೇ ಬಂದಿಲ್ಲಲ್ಲ, ಏನಾಯ್ತು, ನಮ್ಮ ಪರಿಸ್ಥಿತಿ ಬಹಳ ಗಂಭೀರ ಆಗ್ಯದ. ಏನಾಗಿಲ್ಲ. ಕಷ್ಟ ಭಾಳ ಆಗ್ಬಿಟ್ಟದ. ಏನಾರ ಸಹಾಯ ಮಾಡ್ರಿ, ಬರ್ರಿ, ನಿಮ್ ಕೈಲ ಎಷ್ಟು ಸಾಧ್ಯದ ಅಷ್ಟು ಸಹಾಯ ಮಾಡ್ರಿ, ಬರ್ರಿ. ದುಡಿಲಾರ್ದು ಸುಮ್ಮನೆ ಒಂದ್ ಹೆಣ್ಣು ಮಾಡ್ಕೊಳ್ಳೋದ್ರ ಸಲುವಾಗಿ ಒಂದ್ ನೆಪ ಮಾಡಿ ಮದುವೆ ಮಾಡ್ಕೊಂಡು ಆಮೇಲೆ ದುಡಿಲಾರ್ದು ಬರೀ ಅವ್ರಿಗೆ ಇವ್ರಿಗೆ ಬೇಡ ತಿನ್ಬೇಕಂದ್ರೆ ಹೆಂಗಾಗ್ತದ. ಲಜ್ಜೆ ಅನ್ನೋದು ಇನ್ನೊಬ್ಬರಿಗೆ ಬಾಯ್ತಾರೆ ಮಾಡ್ತು. ನಿರ್ಲಜ್ಜತನ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ನಾವು ಹಡಿದ ಮಕ್ಕಳು ಪರದೇಶಕ್ಕೆ ಹೋಗಿ ಭಿಕ್ಷೆ ಬೇಡಿದರೂ ಚಿಂತೆ ಇಲ್ಲ, ನಮಗೆಲ್ಲಿ ಅದರ ಚಿಂತೆ. ನಾವು ಹೆತ್ತ ಮಕ್ಕಳು ನಮ್ಮ ಮುಂದೆಯೇ ಮನೆ ಮನೆ ತಿರುಗಿ ತಿನ್ನುತ್ತಾರೆ. ಗಾಳಿ ಬಿಸಿಲೆನ್ನದೆ ದಾರಿಗಳಲ್ಲಿ ಹಗಲುಗಳು ಕಳೆಯುತ್ತಾರೆ, ರಾತ್ರಿಗಳು ಕಳೆಯುತ್ತಾರೆ. ಆದರೂ ನಮಗೆ ನಾಚಿಕೆ ಇಲ್ಲ. ನಮ್ಮ ಇಂದ್ರಿಯ ಲಾಲಸೆಗೆ ವಿರಾಮವಿಲ್ಲ. ಸರ್ಕಾರ ಸಾಕು ಬೇಕಾಗಿ ಕಾಯ್ದೆ ಮಾಡಿತು, ಮಕ್ಕಳ ಹೆರಿಗೆ ಮೇಲೆ ನಿರ್ಬಂಧ ಹೇರಿತು. ಆದರೇನು, ಆ ಕಾಯ್ದೆಯೇ ನಾಚಿ ಸುಮ್ಮನಿರಬೇಕು ಎನ್ನುವ ಹಾಗಿದೆ ನಮ್ಮ ನಡವಳಿಕೆ. ಬೇಡ, ಲಜ್ಜೆ ಇಲ್ಲದ ಬಾಳು ಅದೇ ತರ ಬಾಳು. ನಾವು ಮನುಷ್ಯರು, ನಮಗೆ ದೇವರು ಸ್ವಲ್ಪ ಸ್ವಾಭಿಮಾನ ಕೊಟ್ಟಿದ್ದಾನೆ, ಅದರೊಂದಿಗೆ ಒಂದು ತಲೆಯನ್ನೂ ಕೊಟ್ಟಿದ್ದಾನೆ. ಅವೆರಡನ್ನೂ ಕಾಯ್ದುಕೊಳ್ಳೋಣ. ಒಂದಿಟ್ಟು ಬುದ್ಧಿವಂತರಾಗಿ ಬದುಕೋಣ, ಒಂದಿಟ್ಟು ಸ್ವಾಭಿಮಾನಿಯಾಗಿ ಬದುಕೋಣ. ಬಲ್ಲವರು ನಗುವಂತೆ, ರಾಷ್ಟ್ರ ಅವನತಿ ಹೊಂದುವಂತೆ ಕಾಳುವುದು ಸರ್ವತಾ ಬೇಡ. ಬಹಳಷ್ಟು ಮಕ್ಕಳ ಹಡೋದಕ್ಕೆ ದೇಶಕ್ಕೆ ವಜ್ಜೆ ಮಾಡಿದ್ರೆ ಏನಾಗ್ತದ. ಮಹಾತ್ಮರು ನಗಂಗಾಗಬಾರ್ದು, ತಿಳಿದವರು ನಮ್ಮನ್ನು ನೋಡಿ ನಗಂಗಾಗಬಾರ್ದು, ರಾಷ್ಟ್ರ ನಾಶ ಆಗಬಾರ್ದು, ಅವನತಿ ಹೊಂದಬಾರದು. ನಮ್ಮ ಎದುರಿಗೆ ಇಂದು ಭೂತವಾಗಿ ನಿಂತ ಸಮಸ್ಯೆಗಳು ಬಂದುದು ನಮ್ಮ ನಿರ್ಲಜ್ಜತೆಯಿಂದ. ನಮ್ಮದು ಸಾಮಾಜಿಕ ಸಮಸ್ಯೆಗಳು, ರಾಷ್ಟ್ರೀಯ ಸಮಸ್ಯೆಗಳು ಏನೇನದಾವ ಇವೆಲ್ಲ ಸಮಸ್ಯೆ ಬರೋದೇ ನಮ್ಮ ನಿರ್ಲಜ್ಜತೆಯಿಂದ. ನಾವೀಗ ಬುದ್ಧಿ ಕಲಿಯಬೇಕು, ಸಲ್ಲದ ಚಟಗಳನ್ನು ಬಿಟ್ಟು ಬಿಡಬೇಕು, ಇಂದ್ರಿಯಗಳನ್ನ ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಹೊಟ್ಟೆ ತುಂಬುವಷ್ಟು ಊಟ, ಹೃದಯ ತುಂಬುವಷ್ಟು ಜ್ಞಾನ, ದೇಹ ಬೆವರುವಷ್ಟು ದೈಹಿಕ ದುಡಿತ, ದೇಹ ಮನಗಳಲ್ಲಿ ಉಲ್ಲಾಸ ಬರುವಷ್ಟು ಗಾಢ ನಿದ್ರೆ, ಇಷ್ಟರ ಮೇಲೆ ಆತ್ಮ ಸಾಧನೆ. ಇವಿಷ್ಟೇ ನಮ್ಮ ಬಾಳಿನ ಕ್ರಿಯೆಗಳಾಗಬೇಕು. ಸತ್ಯ ಅಹಿಂಸೆಗಳು ನಮ್ಮಲ್ಲಿ ಮೈಗೂಡಿ ನಿಲ್ಲಬೇಕು. ಆಗ ಮಾತ್ರ ನಾವು ಲಜ್ಜಾವಂತರು, ಆಗ ನಮಗೆ ಸುಖ ಸಮಾಧಾನ. ಏನಾಗಬೇಕು? ಏನೇನ್ ಮಾಡ್ಬೇಕಂತ ಹೇಳಿದ್ರು? ಇಲ್ಲ ಸಲ್ಲದ ಚಟಗಳನ್ನ ಬಿಟ್ಟು ಬಿಡಬೇಕು, ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು, ಹೊಟ್ಟೆ ತುಂಬುವಷ್ಟು ಊಟ ಮಾಡಬೇಕು, ಹೃದಯ ತುಂಬುವಷ್ಟು ಜ್ಞಾನ ಸಂಪಾದಿಸಬೇಕು, ದೇಹ ಬೆವರುವಷ್ಟು ದೈಹಿಕ ದುಡಿತ, ದೇಹ ಮನಗಳಲ್ಲಿ ಉಲ್ಲಾಸ ಬರುವಷ್ಟು ಒಂದಿಷ್ಟು ಗಾಢ ನಿದ್ರೆ, ಇಷ್ಟರ ಮೇಲೆ ಆತ್ಮ ಸಾಧನೆ. ಇವಿಷ್ಟು ಮಾಡಿದ್ರೆ ಇಲ್ಲಿ ಆತ್ಮ ಸಾಧನೆ ಸಾಧ್ಯ ಆಗ್ತದ. ಇವ್ರಾಗ ಚಟ ಇತ್ತು ಅಂತಂದ್ರೂ ಹೋಯ್ತು, ಚಂದ ಊಟ ಮಾಡಂಗಿಲ್ಲ, ಚಂದ ಜ್ಞಾನ ಕೇಳಂಗಿಲ್ಲ, ಚಂದ ನಮ್ಮ ನಡವಳಿಕೆ ಸರಿಗಿಲ್ಲ ಅಂತಂದ್ರ ಆತ್ಮ ಸಾಧನೆ ಮಾಡೋದು ಬಹಳ ಕಷ್ಟ.
ಇವಿಷ್ಟೇ ನಮ್ಮ ಬಾಳಿನ ಕ್ರಿಯೆಗಳಾಗಬೇಕು. ಸತ್ಯ ಅಹಿಂಸೆಗಳು ನಮ್ಮಲ್ಲಿ ಮೈಗೂಡಿ ನಿಲ್ಲಬೇಕು. ಆಗ ಮಾತ್ರ ನಾವು ಲಜ್ಜಾವಂತರು. ಆಗ ನಮಗೆ ಸುಖ, ಆಗ ನಮಗೆ ಸಮಾಧಾನ. ನಿಕೃಷ್ಟ ಆಹಾರ ವಿಹಾರ ವ್ಯವಹಾರ ಸಂಘಗಳನ್ನು ಹಿಂದೆ ಬಿಟ್ಟು ಬಿಡೋಣ. ಸುಖದ ಮಾರ್ಗದತ್ತ ನಮ್ಮ ಮೊದಲ ಹೆಜ್ಜೆ ಇಲ್ಲಿಂದಲೇ ಪ್ರಾರಂಭಿಸೋಣ. ಏನಂತಂದ್ರೆ ವಿಹಿತ ಕರ್ಮಗಳು ಏನೇನ್ ಮಾಡ್ಬೇಕಂತ ಹೇಳ್ಯಾರ ಮಹಾತ್ಮರು, ಅವು ಮಾಡ್ಕೋತಿರ್ಬೇಕು. ಯಾವ ನಿಷಿದ್ಧ ಮಾಡ್ಯಾರ ನಿಷಿದ್ಧಗಳನ್ನು ಬಿಟ್ಕೋತಿರ್ಬೇಕು. ನಾವು ವಿಹಿತ ಕರ್ಮಗಳನ್ನ ಅಲಕ್ಷ್ಯ ಮಾಡಿ ನಿಷಿದ್ಧ ಕರ್ಮಗಳನ್ನೇ ಮಾಡಿದೆವು ಅಂತಂದ್ರೆ ನಿರ್ಲಜ್ಜರು. ವಿಹಿತ ಕರ್ಮವನ್ನ ಮಾಡ್ತಾ ನಿಷಿದ್ಧ ಕರ್ಮಗಳನ್ನ ಮಾಡ್ತಾ ವಿಹಿತ ಕರ್ಮವನ್ನು ಅಲಕ್ಷ್ಯ ಮಾಡಿದೆವು ಅಂತಂದ್ರೆ ನಿರ್ಲಜ್ಜರು. ವಿಹಿತ ಕರ್ಮಗಳು ಮಾಡಿ ನಿಷಿದ್ಧ ಕರ್ಮಗಳನ್ನ ತ್ಯಾಗ ಮಾಡಿದೆವು ಅಂತಂದ್ರೆ ಲಜ್ಜಾವಂತರು. ಹಿಂಗೇಳ್ಯಾರ. ಇದು ಭ್ರಷ್ಟಾಚಾರನೇ ಶಿಷ್ಟಾಚಾರ. ಇದರ ಲಜ್ಜನ ನಿರ್ಲಜ್ಜನ. ಇದು ಅನ್ಯಾಯನೇ ನ್ಯಾಯ ಆಗ್ಯದಲ್ಲ, ಇದು ಲಜ್ಜನ ನಿರ್ಲಜ್ಜನ. ಈ ನಿರ್ಲಜ್ಜ ಇತ್ತಂತಂದ್ರೆ ಏನಾಗ್ತದಪ್ಪ ಅಂದ್ರೆ ರಾಷ್ಟ್ರದ ಅವನತಿ ಆಗ್ತದ. ಮತ್ತೆ ಬಲ್ಲವರು ಈ ನಿರ್ಲಜ್ಜರನ್ನು ನೋಡಿ ನಗಂಗಾಗ್ತದೆ. ಮಹಾತ್ಮರು ನೋಡಿ ನಗ್ತಾರೆ. ಈ ತರ ಮಾಡಿಕೆ ತಮ್ಮ ಜೀವನ ತಾವೇ ಹಾಳು ಮಾಡ್ಕೊಂಡಾರ ಅಂತ ಮಹಾತ್ಮರು ನೋಡಿ ನಗ್ತಿರ್ತಾರೆ. ಹಿಂಗಿರ್ಬೇಕಾದಕ್ಕೆ ಏನಾಗಬೇಕು, ಮನುಷ್ಯ ಬಂದಿಟ್ಟು ಬುದ್ಧಿ ಇರಬೇಕು. ನಿರ್ಲಜ್ಜರಾಗಬಾರ್ದಂದ್ರೆ ಬುದ್ಧಿ ಇರಬೇಕು. ಅದು ಬುದ್ಧಿ ಬಗ್ಗೆ ನಾಳೆ ಹೇಳ್ತಾರೆ. ಮತಿ ಬುದ್ಧಿ ಹೆಂಗಿರ್ಬೇಕು, ಆ ಬುದ್ಧಿಯ ಒಂದು ಜಪದೊಳಗೆ ಹೆಂಗಿರ್ಬೇಕು ಅನ್ನೋದು ನಾಳೆ ಹೇಳ್ತಾರೆ. ಸಾಕಲ್ಲ ಇವತ್ತು ಹೇಳಿದ್ದು. ನಿರ್ಲಜ್ಜ ಲಜ್ಜ ಎರಡು ಶಬ್ದ ಬೇಕಾದಷ್ಟು ದೊಡ್ಡ ಚಾಟಿಯೇಟುಗಳದವು. ಕೆಟ್ಟದ್ದೇನೆ ವೈಭವ ಮಾಡೋದು. ಜೈಲಿಗೆ ಹೋಗಿ ಬಂದವರಿಗೆ ಮೆರವಣಿಗೆ ಮಾಡಿದ್ರೆ ಅದು ಲಜ್ಜನ ನಿರ್ಲಜ್ಜರು. ಅಪರಾಧ ಮಾಡಿ ಜೈಲಿಗೆ ಹೋಗಿರ್ತಾರೆ. ಅವ್ರಿಗೆ ಹೊಳ್ಳಿ ಬಂದ ಮೇಲೆ ಅವರಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡೋದು ಅದು ಲಜ್ಜಾವಂತರ ಕೆಲಸನ ನಿರ್ಲಜ್ಜಾವಂತರ ಕೆಲಸ ರೀ. ಸ್ವಾಭಿಮಾನ ಇಲ್ಲದವರ ಕೆಲಸ, ಆತ್ಮಾಭಿಮಾನ ಇಲ್ಲದವರ ಕೆಲಸ, ಅನಾತ್ಮಾಭಿಮಾನಿಗಳು ಮಾಡುವ ಕೆಲಸ. ಕೆಟ್ಟದ್ದು ಮಾಡಿದವರಿಗೆ ಸಪೋರ್ಟ್ ಮಾಡ್ತಾರಲ್ಲ, ಅವೆಲ್ಲ ಅನಾತ್ಮಾಭಿಮಾನಿಗಳವೆಲ್ಲ. ಓಕೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಮತ್ತೆ ಯಾರೇನು ಹೇಳ್ಬೇಕ್ರಿ?